ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್. ಇನ್ಸ್ಪೈರ್ ಸ್ಮೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ನಾವು ಟೈಮ್ ಮ್ಯಾನೇಜ್ಮೆಂಟ್ ಫಾರ್ ಹೋಮ್ ಮೇಕರ್ಸ್ ಅಥವಾ ಗೃಹಿಣಿಯರ ಸಮಯದ ನಿರ್ವಹಣೆ ಬಗ್ಗೆ ಕೆಲವೊಂದು ಟಿಪ್ಸ್ನ ತಿಳ್ಕೊಳ್ಳೋಣ. ಫಸ್ಟ್ ಟಿಪ್ ಏನಂದರೆ, ಕ್ರಿಯೇಟ್ ಎ ಡೈಲಿ ರೂಟೀನ್. ಅಂದರೆ ಟೈಮ್ ಟೇಬಲನ್ನು ಬರ್ಕೋಬೇಕು. ಅಂದರೆ ನಾವು ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ ಏನೇನು ಕೆಲಸ ಮಾಡ್ತೀವಿ, ಯಾವ ಕೆಲಸ ಇದೆ ಅಂತ ಒಂದು ಕಡೆ ಬರ್ಕೋಬೇಕು. ಇದರಿಂದ ನಮಗೆ ಟೈಮ್ ತುಂಬಾ ಯೂಸ್ ಆಗುತ್ತೆ. ನಮಗೆ ಕೆಲಸ ಮಾಡೋದಕ್ಕೂ ಒಂಥರ ರಿಲ್ಯಾಕ್ಸ್ ಆಗಿರುತ್ತೆ ಮತ್ತು ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಈ ರೂಟೀನ್ ಹೇಗಿರಬೇಕು ಅಂತ ಒಂದು ಎಕ್ಸಾಂಪಲನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಸೆಕೆಂಡ್ ಟಿಪ್ ಏನಂದರೆ, ಪ್ರಿಯಾರಿಟೈಸ್ ಟಾಸ್ಕ್ ಬೇಸ್ಡ್ ಆನ್ ನೆಸೆಸಿಟಿ. ಅಂದರೆ ಒಂದು ಹೌಸ್ ವೈಫ್ ಡೈಲಿ ಕೆಲಸನ ಅದರ ಅಗತ್ಯದ ಆಧಾರದ ಮೇಲೆ ಫೈಂಡ್ ಔಟ್ ಮಾಡಬೇಕು. ಅಂದರೆ ಯಾವ ಕೆಲಸ ಫಸ್ಟ್ ಮಾಡಬೇಕು, ಯಾವ ಕೆಲಸ ನೆಕ್ಸ್ಟ್ ಮಾಡಬೇಕು ಅಂತ ತಿಳ್ಕೊಬೇಕು. ಈಗ ಮನೇಲಿ ಮಕ್ಕಳಿದ್ರೆ, ಹಸ್ಬೆಂಡ್ ಆಫೀಸ್ ಹೋಗ್ಬೇಕಂದ್ರೆ ಫಸ್ಟ್ ಅವ್ರ ತಿಂಡಿ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಇಟ್ಬಿಟ್ರೆ ಆಮೇಲೆ ಮಿಕ್ಕಿದ ಕೆಲಸಗಳನ್ನ ರಿಲ್ಯಾಕ್ಸಾಗಿ ಮಾಡ್ಬೋದು. ಆಗ ಅರ್ಜೆಂಟ್ ಕೆಲಸ ಆಗಲ್ಲ, ಟೈಮ್ಗೆ ಕರೆಕ್ಟಾಗಿ ಕೆಲಸ ಆಗುತ್ತೆ, ರಿಲ್ಯಾಕ್ಸ್ ಆಗಿ ಬೇರೆ ಯಾವುದೇ ಟೆನ್ಷನ್ ಇಲ್ಲದೆ ಬೇರೆ ಕೆಲಸ ಮಾಡಬಹುದು. ಥರ್ಡ್ ಟಿಪ್ ಏನಂದರೆ, ಅಲೋಕೇಟ್ ಸ್ಪೆಸಿಫಿಕ್ ಟೈಮ್ ಫಾರ್ ರೂಟೀನ್ ಟಾಸ್ಕ್. ಅಂದರೆ ನಾವು ಮುಂಚೆನೇ ಟೈಮ್ ಟೇಬಲ್ ಅಥವಾ ರೂಟೀನ್ ಬರೆದಿಟ್ಕೊಂಡಿದ್ವಲ್ಲ, ಆ ಕೆಲಸಕ್ಕೆ ಇಷ್ಟಿಷ್ಟು ಟೈಮ್ ಅಂತ ಫಿಕ್ಸ್ ಮಾಡ್ಕೋಬೇಕು. ಅಂದರೆ ನಾವು ನಮ್ಮ ಫಿಸಿಕಲ್ ಫಿಟ್ನೆಸ್ ಮೇಲೆ ಈ ಕೆಲಸ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಗೊತ್ತಿರುತ್ತೆ ಅಲ್ವಾ, ಅದ್ರ ಮೇಲೆ ಟೈಮ್ ಫಿಕ್ಸ್ ಮಾಡ್ಕೋಬೇಕು. ಒಬ್ಬೊಬ್ಬರು ಟೈಮ್ ತೊಗೊಳ್ಳೋದು ಅವರವ್ರ ಬಾಡಿ ಮೇಲೆ, ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ಮ ಎನರ್ಜಿ ಮತ್ತು ಬಾಡಿ ಆಧಾರದ ಮೇಲೆ ಟೈಮ್ನ ಫಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಫೋರ್ತ್ ಟಿಪ್ ಏನಂದರೆ, ಪಂಕ್ಚುಯಾಲಿಟಿ. ಅಂದರೆ ನಾವು ಎಷ್ಟು ಟೈಮ್ಗೆ ಕೆಲಸ ಮಾಡಬೇಕು ಅಂತ ನೋಟ್ ಮಾಡಿದ್ವಲ್ಲ, ಅದೇ ರೀತಿ ಅದನ್ನು ಕಂಪ್ಲೀಟ್ ಮಾಡಬೇಕು. ಬರೀ ರೂಟೀನ್ ಬರ್ಕೊಂಡು ಟೈಮ್ ಫಿಕ್ಸ್ ಮಾಡಿಕೊಂಡು ಕೆಲಸನೇ ಮಾಡಲಿಲ್ಲ ಅಂದರೆ ಏನು ಯೂಸ್ ಅಲ್ವಾ. ಅದಕ್ಕೆ ಆಲಸ್ಯ ಮಾಡದೆ, ಅಂದರೆ ಲೇಝಿ ಆಗದೆ ರೂಟೀನ್ ಕೆಲಸನ ಪಂಕ್ಚುಯಲಾಗಿ ಮಾಡಬೇಕು. ಮತ್ತು ಡೈಲಿ ನಾವು ಮಾಡೋ ಕೆಲಸನ ಶ್ರದ್ಧೆ ಮತ್ತು ಪ್ರೀತಿಯಿಂದ ಮಾಡಿದ್ರೆ ನಮ್ಮ ಮನಸ್ಸಿಗೂ ಕೂಡ ಖುಷಿ ಇರುತ್ತೆ ಮತ್ತು ಟೈಮ್ಗೆ ಕೆಲಸನೂ ಮುಗಿಯುತ್ತೆ. ಯಾವುದಕ್ಕೂ ಗಡಿಬಿಡಿ ಇರಲ್ಲ ಅಲ್ವಾ. ಫಿಫ್ತ್ ಟಿಪ್, ಅವಾಯ್ಡ್ ಪ್ರೊಕ್ರಾಸ್ಟಿನೇಷನ್. ಅಂದರೆ ಕೆಲಸನ ಡ್ರ್ಯಾಗ್ ಮಾಡ್ತಾ ಹೋಗೋದು, ಆಮೇಲೆ ಮಾಡೋಣ, ಆಮೇಲೆ ಮಾಡಿದ್ರೆ ಆಯಿತು ಅಂತ ಎಳಿತಾ ಹೋಗೋದು. ಇದನ್ನು ಅವಾಯ್ಡ್ ಮಾಡಬೇಕು. ಆದಷ್ಟು ಫಿಕ್ಸ್ ಆಗಿರೋ ಟೈಮ್ಗೆ ಅದನ್ನು ಮುಗಿಸ್ಬೇಕು. ಏನಾಗುತ್ತೆ ಅಂದರೆ, ಟಿ ವಿ ನೋಡಿಕೊಂಡು, ಗೇಮ್ ಆಡಿಕೊಂಡು ಅಥವಾ ರೀಲ್ಸ್ ನೋಡಿಕೊಂಡು ಎಷ್ಟು ಇನ್ವಾಲ್ವ್ ಆಗಿರ್ತೀವಿ ಅಂದರೆ, ಮಾಡೋ ಕೆಲಸನ ಆಮೇಲೆ ಮಾಡೋಣ ಅಂತ ಕೆಲಸನೇ ಮರ್ತ್ಬಿಟ್ಟಿರ್ತೀವಿ. ಆಮೇಲೆ ಟೈಮ್ ಆಗೋಯ್ತು ಅಂತ ಟೆನ್ಷನ್ ಆಗಿಬಿಡುತ್ತೆ. ಅದಕ್ಕೆ ಫಸ್ಟ್ ನಮ್ಮ ರೂಟೀನ್ ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು. ಸಿಕ್ಸ್ತ್ ಟಿಪ್, ಯೂಸ್ ಟೆಕ್ನಾಲಜಿ. ಅಂದರೆ ಈಗ ಬಂದಿರೋ ಹೊಸ ಕಿಚನ್ ಗ್ಯಾಡ್ಜೆಟ್ಸ್, ಹೋಮ್ ಅಪ್ಲಯನ್ಸಸ್ನ ಯೂಸ್ ಮಾಡ್ಕೋಬೇಕು. ಆಗ ನಮ್ಮ ಟೈಮ್ ತುಂಬಾ ಉಳಿಯುತ್ತೆ. ಮತ್ತು ನಾವು ಹೊಸ ಅಡುಗೆಗಳನ್ನ, ಬೇಕಿಂಗ್, ನಮಗೆ ಏನು ಇಂಟ್ರೆಸ್ಟ್ ಇರುತ್ತೋ ಅದನ್ನು ನಾವು ಗೂಗಲ್ ಮಾಡಿ ಅಥವಾ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ನೋಡಿ ಅಪ್ಗ್ರೇಡ್ ಆಗ್ತಾ ಇರಬೇಕು. ಈ ರೀತಿ ಟೆಕ್ನಾಲಜಿನ ಯೂಸ್ ಮಾಡ್ಕೊಬೇಕು. ಸೆವೆಂತ್ ಟಿಪ್, ಯುಟಿಲೈಸ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಅಂದರೆ ನಾವು ಮಾಡೋ ಕೆಲಸದಲ್ಲಿ ಕೆಲವೊಂದು ಟಿಪ್ಸ್ ಅಥವಾ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಕೆಲಸ ಮಾಡಿದ್ರೆ ಟೈಮು ಸೇವ್ ಆಗುತ್ತೆ ಮತ್ತು ಕ್ವಾಲಿಟಿ ಆಫ್ ವರ್ಕ್ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಪ್ರತಿದಿನ ನಾವು ಮಾಡೋ ಕೆಲಸದ ಬಗ್ಗೆ ಅಪ್ಗ್ರೇಡ್ ಆಗ್ತಾ ಇರಬೇಕು. ಫ್ರೀ ಟೈಮಲ್ಲಿ ನಾವು ಮಾಡೋ ಕೆಲಸನ ಇನ್ನೂ ಹೇಗೆ ಚೆನ್ನಾಗಿ ಮಾಡ್ಬೋದು ಅಂತ ವಿಡಿಯೋಗಳನ್ನ ನೋಡಬಹುದು. ಫಾರ್ ಎಕ್ಸಾಂಪಲ್, ನಾವು ಬೆಳಗ್ಗೆ ತಿಂಡಿ ಮಾಡಬೇಕು ಅಂತ ಅಂದರೆ ರಾತ್ರಿನೇ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರೆ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಇದಕ್ಕೆ ಪ್ರಿಪ್ರೇಷನ್ ಯಾವ ರೀತಿ ಮಾಡಬೇಕು ಅಂತ ವಿಡಿಯೋಸ್ನ ನೋಡಿ ಕೆಲವೊಂದು ಟಿಪ್ಸ್ ಅಥವಾ ಟ್ರಿಕ್ಸ್ನ ಕಲ್ತ್ಕೋಬಹುದು. ಏಯ್ತ್ ಟಿಪ್, ಸೀಕ್ ಹೆಲ್ಪ್. ಸಹಾಯ ಕೇಳುವುದು. ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಮಕ್ಕಳು
ಯಾರ ಕೈಲಾದರೂ ಕೆಲವೊಂದು ಕೆಲಸಗಳನ್ನ ಮಾಡಿಸೋದು. ಮಕ್ಕಳ ಕೈಲಿ ಅವರ ಕೆಲಸನ ಅವರೇ ಮಾಡಿಕೊಳ್ಳೋದನ್ನು ಹೇಳ್ಕೊಡ್ಬೇಕು ಮತ್ತು ಅದನ್ನು ಪ್ರೋತ್ಸಾಹಿಸಬೇಕು. ಮನೆಯಲ್ಲಿ ಅತ್ತೆ ಮಾವ ಇದ್ದರೆ ಅಥವಾ ಬೇರೆ ಯಾರಾದರೂ ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ಅವರ ಸಹಾಯ ಪಡ್ಕೊಂಡು ನಿಮ್ಮ ಕೆಲಸನ ಸುಲಭ ಮಾಡ್ಕೋಬಹುದು. ಎಲ್ಲ ಕೆಲಸ ನಾನೇ ಮಾಡಬೇಕು ಅಂತ ಮಾಡ್ತಾ ಹೋಗಬಾರ್ದು. ಎಲ್ಲರೂ ಸಹಾಯನೂ ಪಡೆದುಕೊಂಡ್ರೆ ಅದರ ಇಂಪಾರ್ಟೆನ್ಸ್ ಏನು, ಹೇಗೆ ಮಾಡಬೇಕು ಅಂತ ಎಲ್ರಿಗೂ ಗೊತ್ತಿರುತ್ತೆ ಮತ್ತು ಫ್ಯಾಮಿಲಿ ಬಾಂಡಿಂಗ್ ಕೂಡ ಜಾಸ್ತಿ ಆಗುತ್ತೆ. 9th ಟಿಪ್, ಪರ್ಸ್ನಲ್ ಟೈಮ್, ಸ್ವಂತ ಸಮಯ. ಅಂದರೆ ಡೈಲಿ ಇಷ್ಟೊಂದು ಕೆಲಸ ಮಾಡುವಾಗ ಸ್ವಲ್ಪ ಟೈಮ್ ಆದರೂ ನಿಮಗಾಗಿ ಇಡಬೇಕು. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಡೈಲಿ ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ ಕೆಲಸ ಮಾಡಿ ಅಯ್ಯೋ ಡೈಲಿ ಅದೇ ಕೆಲಸ, ಅದೇ ರಾಗ, ಅದೇ ಹಾಡು ಅಂತ ಬೇಜಾರಾಗಿಬಿಡುತ್ತೆ. ಅದಕ್ಕೆ ನಿಮಗಾಗಿ ಸ್ವಲ್ಪ ಸಮಯನ ಅಂದರೆ ಟೈಮ್ನ ದಿನಾಲೂ ಮೀಸಲಿಡಬೇಕು. ಆ ಟೈಮ್ಲಿ ನಿಮ್ಗೆ ಏನು ಇಷ್ಟನೋ ಅದನ್ನು ಮಾಡಬೇಕು. ನಿಮಗೆ ಹಾಬಿ ಏನಾದರೂ ಇದ್ದರೆ ಡ್ರಾಯಿಂಗ್, ನಿಟ್ಟಿಂಗ್ ಏನಾದರೂ ಇದ್ದರೆ ಅದನ್ನು ಮಾಡಬೇಕು. ಇಲ್ಲಾಂದರೆ ಒಳ್ಳೊಳ್ಳೆ ಪುಸ್ತಕನಾದರೂ ಓದಬೇಕು, ಧ್ಯಾನ ಮಾಡಿ, ಇಲ್ಲ ಎಕ್ಸಸೈಸ್ ಮಾಡಿ, ನಿಮ್ಮ ಮನಸ್ಸಿಗೆ ಏನು ಖುಷಿ ಕೊಡುತ್ತೋ ಅದನ್ನು ಮಾಡಬೇಕು. ಟೆಂತ್ ಟಿಪ್, ಮೇಂಟೈನ್ ಹೆಲ್ತ್, ಆರೋಗ್ಯನ ಕಾಪಾಡೋದು. ಅಂದರೆ ನಿಮ್ಮ ಹೆಲ್ತ್ಗಾಗಿ ನೀವು ಡೈಲಿ ಎಕ್ಸಸೈಸ್ ಮಾಡೋದು, ಅಂದರೆ ವ್ಯಾಯಾಮ ಮಾಡೋದು, ಅಥವಾ ಬ್ಯಾಲೆನ್ಸ್ಡ್ ಆಗಿ ಅಂದರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರೋ ಊಟನ ಮಾಡೋದು, ಮತ್ತು ಚೆನ್ನಾಗಿ ನಿದ್ರೆ ಮಾಡೋದು, 8 ಅವರ್ಸ್ ನಿದ್ರೆ ಮಾಡೋದು. ಇದರಿಂದ ಏನಾಗುತ್ತೆ ಅಂದರೆ ನೀವು ಶಕ್ತಿಯಾಗಿರ್ತೀರ, ಎನರ್ಜಿಯಾಗಿರ್ತೀರ, ಖುಷಿಯಾಗಿರ್ತೀರ, ಮತ್ತು ಡೈಲಿ ಕೆಲಸ ಕಾರ್ಯನ ಎಂತೂಸಿಯಾಸಮಿಂದ ಮಾಡ್ಬೋದು. ಇದರಿಂದ ಪಾಸಿಟಿವ್ ವೈಬ್ಸ್ ಮನೇಲಿ ತುಂಬ ಚೆನ್ನಾಗಿರುತ್ತೆ. ನೀವು ಚೆನ್ನಾಗಿದ್ದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಬಹುದು. ಇಷ್ಟೆಲ್ಲ ಟಿಪ್ಸ್ನ ನೀವು ಫಾಲೋ ಮಾಡ್ತಾ ಬಂದರೆ ಫ್ಯಾಮಿಲಿಲಿ ಎಲ್ಲರಿಗೂ ಪ್ರೀತಿ, ಆರೈಕೆ ಮತ್ತು ಟೈಮ್ನ ಕೊಡಬಹುದು. ಇದು ಮನೆಯಲ್ಲಿ ಶಾಂತಿ, ನೆಮ್ಮದಿನ ಕಾಪಾಡ್ತಾ ಇರುತ್ತೆ. ನಮಗೂ ಕೂಡ ಓವರ್ ಸ್ಟ್ರೆಸ್ ಆಗಲ್ಲ. ನಮ್ಮ ಮತ್ತು ಫ್ಯಾಮಿಲಿ ಆರೋಗ್ಯನೂ ಕಾಪಾಡ್ಕೊಳ್ಬಹುದು. ಎಷ್ಟೊಂದು ಕೆಲಸ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಗೊತ್ತಾ? ನಮ್ಮ ಹಾಬಿನ ಕೂಡ ಮಾಡಬಹುದು. ನಾವು ಅಪ್ಗ್ರೇಡ್ ಆಗ್ತಾ ಇರಬಹುದು. ಮಕ್ಕಳು ಕೂಡ ನಮ್ಮನ್ನು ನೋಡಿ ಕಲಿತಾರೆ, ಅವರು ಕೂಡ ಡೆವಲಪ್ ಆಗ್ತಾರೆ. ನಾವು ನಮ್ಮ ಕೆಲಸನ ಆರಾಮಾಗಿ ಮತ್ತು ಎಫಿಷಿಯೆಂಟಾಗಿ ಮಾಡ್ತೀವಿ, ಮತ್ತು ಅದರಲ್ಲಿ ನಮಗೆ ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಮತ್ತು ನಾವು ಕೂಡ ಪಾಸಿಟಿವ್ ಆಗಿ ಇರ್ತೀವಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಬ್ಯಾಕ್ ವಿಡಿಯೋನಲ್ಲಿ ನನ್ನ ಡೈಲಿ ರೂಟೀನ್ ಆಗ್ತಾಯಿತ್ತು, ಮತ್ತು ಈಗ ಪಾವ್ ಭಾಜಿ ರೆಡಿ ಆಗ್ತಾ ಇದೆ. ತುಂಬ ರುಚಿಯಾಗಿ ಬಂದಿತ್ತು. ರೆಸಿಪಿ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಮ್ಮ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಅದು ತುಂಬ ಮೋಟಿವೇಟ್ ಆಗುತ್ತೆ. ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದೆ ನಿಮಗೆ ಯಾವ್ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಬಾಯ್ ಬಾಯ್.